ನಮಸ್ಕಾರ ಎಲ್ಲರಿಗೂ. ಈ ಹಿಂದಿನ ವಿಡಿಯೋಲಿ ಹೇಳಿದಾಗೆ ಈ ವಿಡಿಯೋಲಿ ನಾವು ಎಕ್ಸ್ಕೋಡ್ ಬಗ್ಗೆ ತಿಳ್ಕೊಳ್ತೀವಿ ಅಂತ ಹೇಳಿದ್ದೆ. ಸೊ ಎಕ್ಸ್ಕೋಡ್ ಒಂದು ಸಾಫ್ಟ್ವೇರ್, ಬೇಸಿಕಲಿ ನಿಮಗೆ ಆ್ಯಪ್ಸ್ ಮಾಡಲಿಕ್ಕೆ. ಬೇಸಿಕಲಿ ಐ ಒ ಎಸ್ ಅಂದರೆ ಐಪ್ಯಾಡ್, ಐಫೋನು, ಐಪಾಡ್, ತುಂಬ ಡಿವೈಸಸ್ ಇದೆ, ನೀವು ನೋಡಿರ್ತೀರ ಐ ಒ ಎಸ್ ಅದೊಂದು ಒ ಎಸ್. ಸೊ ಒ ಎಸ್ ಅಂದರೆ ಆಪರೇಟಿಂಗ್ ಸಿಸ್ಟಮ್, ಯಾವ ಫೋನ್ ಮೇಲೆ ರನ್ ಆಗ್ತಿರೋ ಒ ಎಸ್ ಅದು ಐ ಒ ಎಸ್. ಸೊ ಐ ಒ ಎಸ್ನ ಕೋಡ್ ಮಾಡಲಿಕ್ಕೆ ಎಕ್ಸ್ಕೋಡ್ ಅಂತ ಒಂದು ಟೂಲ್ ಇದೆ, ಇದು ಆ್ಯಪಲ್ ಕಡೆಯಿಂದ ಬಂದಿರೋದು. ಸೊ ಈಗ ನೀವು ಸ್ಕ್ರೀನಲ್ಲಿ ನೋಡಿದರೆ developer.apple.com/xcode. ಸೊ ಇಲ್ಲಿಂದ ನೀವು ಡೌನ್ಲೋಡ್ ಮಾಡ್ಬೋದು. ಈಗ ನಾನು ಡೌನ್ಲೋಡ್ ವಿಡಿಯೋ ಮಾಡ್ತಿರುವಾಗ ಕರೆಂಟ್ ವರ್ಷನ್ Xcode 14. ಸೊ Xcode 14, 15, 16 ಬರ್ತಾನೆ ಇರುತ್ತೆ. ಹಾಗಂತೇಳಿ ಲ್ಯಾಂಗ್ವೇಜ್ ಚೇಂಜ್ ಆಗ್ತಾ ಅಂತೇನಿಲ್ಲ. ಸೊ ಲ್ಯಾಂಗ್ವೇಜ್ ಚೇಂಜ್ ಆಗ್ತಿತ್ತು ಮೊದಲು, ಅದ್ರ ಬಗ್ಗೆ ನಾನು ಹೇಳ್ತೀನಿ. ಸೊ ಕರೆಂಟ್ಲಿ ನಾವು ಇದು ಫೋಕಸ್ ಇಷ್ಟೇ, ನಮಗೆ ಈಗ ಕರೆಂಟ್ಲಿ Xcode ಬೇಕು ಕೋಡ್ ಮಾಡಲಿಕ್ಕೆ, ಅದು ಇಲ್ಲಿಂದ ನೀವು ಡೌನ್ಲೋಡ್ ಮಾಡಬೇಕು. ಸೊ ನಿಮ್ಮ ವರ್ಷನ್ಸ್ ಪ್ರಕಾರ ಇಲ್ಲಿಂದ ಡೌನ್ಲೋಡ್ ಮಾಡಬೇಕು. ಸೊ ನೀವು Xcodeನ ಡೌನ್ಲೋಡ್ ಮಾಡಿದ ಮೇಲೆ ಇಲ್ಲಿ Xcodeನ ಕ್ಲಿಕ್ ಮಾಡಿ. ಸೊ ಆಗ ಈ ಪರ್ಟಿಕ್ಯುಲರ್ ವಿಂಡೋ ನಿಮ್ಗೆ ಬಂದುಬಿಡುತ್ತೆ. ಇದು ಬಂದಿಲ್ಲ ಅಂದರೆ ಇಲ್ಲಿ ಮೇಲೆ Xcode ಅಂತ ಇದೆಯಲ್ಲ, ಅದ್ರ ಪಕ್ಕ ಫೈಲ್ ಇದೆ. ಫೈಲ್ ನೀವು ಇಲ್ಲಿ ಹೋಗಿ ಪ್ರಾಜೆಕ್ಟ್ ಕ್ಲಿಕ್ ಮಾಡಿ. ಪ್ರಾಜೆಕ್ಟ್ ಆ್ಯಪ್ ಮಾಡಲಿಕ್ಕೆ ಸದ್ಯಕ್ಕೆ ಅದು ಬೇಡ. ಸೊ ಸದ್ಯಕ್ಕೆ ಪ್ಲೇಗ್ರೌಂಡಿಗೆ ಹೋಗಿ ಬ್ಲ್ಯಾಂಕ್ನ ಸೆಲೆಕ್ಟ್ ಮಾಡಿ, ನೆಕ್ಸ್ಟ್ ಕೊಡಿ, ಏನಾದರೂ ಹೆಸರು ಕೊಡಿ, ಹೆಲೋ ವರ್ಲ್ಡ್ ಅಂತ ಕ್ರಿಯೇಟ್ ಮಾಡಿ. ಸ್ವಲ್ಪ ಸೆಂಟ್ರಿಗೆ ತರ್ತೀನಿ ನೋಡಿ. ಓಕೆ, ಈಗ ನೋಡಿ ಇದು ಡಿಫಾಲ್ಟ್, ಇದು ಕ್ರಿಯೇಟ್ ಆಗುತ್ತೆ. ಸೊ ಇದು ಸಿಂಪಲ್, ಇದನ್ನು ರನ್ ಮಾಡಿ ನೋಡಿ. ಈಗ ನಿಮ್ಗೆ ನೋಡಿದ ಪ್ರಕಾರ ಇದೊಂದು ವೇರಿಯೇಬಲ್ ಕ್ರಿಯೇಟ್ ಮಾಡಿದ್ದೀವಿ. ಇದು ವೇರಿಯೇಬಲ್ ಎಲ್ಲ ಲ್ಯಾಂಗ್ವೇಜಲ್ಲಿ ಆಲ್ಮೋಸ್ಟ್ ಸೇಮ್ ಅಂತ, PHP, ಜಾವಾ ಸ್ಕ್ರಿಪ್ಟಲ್ಲೆಲ್ಲ ಒಂದೇ ಥರ. ಇದನ್ನು ಸ್ವಲ್ಪ ಹೇಳ್ಕೊಳ್ತೀನಿ ಈ ಕಡೆ ನೋಡಿ. ಇದು ಪರ್ಟಿಕ್ಯುಲರ್ ಸ್ಟ್ರಿಂಗ್ ಡಿಕ್ಲೇರ್ ಆಗಿದೆ. ಸೊ ಹೆಲ್ಲೋ ಪ್ಲೇಗ್ರೌಂಡ್ ಅಂತ ಬರುತ್ತೆ. ಅದೇ ನಮ್ಮ ಕೋಡಿಂಗ್ ನಿಯಮ ಪ್ರಕಾರ ಫಸ್ಟ್ ಪ್ರೋಗ್ರಾಮ್ ಯಾವಾಗಲೂ ಹೆಲ್ಲೋ ವರ್ಲ್ಡ್ ಆಗಿರಬೇಕು ಅಲ್ವಾ. ಸೊ ಅದಕ್ಕೆ ಹೆಲ್ಲೋ ವರ್ಲ್ಡ್ ಕೊಡ್ತೀನಿ. ಇಲ್ಲಿ ನೋಡಿ ಹೆಲ್ಲೋ ವರ್ಲ್ಡ್ ಬಂತು. ಸೊ ಇಲ್ಲೇ ನೀವು ಔಟ್ಪುಟ್ ನೋಡ್ಬೋದು. ಈಗ ಇಂಟೀಜರ್ ಡಿಕ್ಲೇರ್ ಮಾಡಬೇಕಂದ್ರೆ ಸುಮ್ಮನೆ ಏಜ್ ಅಂತ ಏನಾದರೂ 12, ಇದಂತೂ ನನ್ನ ಏಜ್ ಅಲ್ಲ, ಆದರೂ ಪ್ಲೇ ಮಾಡ್ತೀನಿ ನೋಡಿ 12. ಸೊ ಇಷ್ಟೇ, ಇದು ಬೇಸಿಕ್ ಪ್ಲೇಗ್ರೌಂಡು, Xcode ಇನ್ಸ್ಟಾಲೇಷನ್ ಎಲ್ಲ ನೋಡಿದ್ವಿ. ಸೊ ನೆಕ್ಸ್ಟ್ ಸಂಚಿಕೆಯಲ್ಲಿ ಇನ್ನೂ ಬೇರೆ ಬೇರೆ ಟಾಪಿಕ್ಸ್ನ ಕವರ್ ಮಾಡೋ. ಸದ್ಯಕ್ಕೆ ಧನ್ಯವಾದಗಳು.